ಓಂ ಆಂಜನೇಯಾಯ ವಿದ್ಮಹೇ ವಾಯುರೂಪಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ನಮಸ್ಕಾರ, ನಾನು ಬಜ್ಜೇಶ್ವರ ಪ್ರಕಾಶ್, ಶಸ್ತ್ರವಸ್ತು, ಬೆಂಗಳೂರು. ಶನಿ ಎರಡನೇ ಮನೆಯಲ್ಲಿ ಯಾವ ರೀತಿ ಫಲಗಳನ್ನು ಕೊಡುತ್ತದೆ ಎಂದು ಹೇಳುತ್ತೇನೆ. ಮೊದಲಿಗೆ ಶನಿ ಅಶುಭ ಗ್ರಹ. ಶನಿ ಎಂದೊಡನೆ ಭಯ ಹುಟ್ಟಿಸುವಂತಹ ಪರಿಸ್ಥಿತಿಯನ್ನು ಜ್ಯೋತಿಷಿಗಳು ತಂದಿದ್ದಾರೆ ಎಂದರೆ ಇದು ಸುಳ್ಳಲ್ಲ. ಆದರೆ ಶನಿಯು ಶುಭ ಸ್ಥಾನಗಳಲ್ಲಿ ಶುಭ ಗ್ರಹಗಳ ದೃಷ್ಟಿಗೆ ಒಳಗಾಗಿ ಶುಭ ಗ್ರಹಗಳ ಸಂಬಂಧ ಬಂದು ರಾಶ್ಯಾಧಿಪತಿ ಸಹ ಉತ್ತಮವಾಗಿದ್ದರೆ ಶನಿಯು ಉತ್ತಮ ಫಲಗಳನ್ನು ಖಂಡಿತವಾಗಿಯೂ ಶನಿ ಎರಡನೇ ಮನೆಯಲ್ಲಿದ್ದಾಗ ಕೊಡುತ್ತಾನೆ. ಆದರೆ ಶನಿಗೆ ರಾಹು ಮತ್ತು ಕುಜನ ಸಂಬಂಧವಿರಬಾರದು. ಶನಿಯು ಒಂಟಿಯಾಗಿದ್ದಲ್ಲಿ ಉತ್ತಮ ಫಲಗಳನ್ನು ಕೊಡುವಲ್ಲಿ ಶುಭ ಗ್ರಹಗಳ ಮನೆಗಳಲ್ಲಿದ್ದು ಆ ಗ್ರಹಗಳು ಉತ್ತಮವಾಗಿ ಸ್ಥಾನದಲ್ಲಿದ್ದರೆ ಶನಿ ಶುಭ ಫಲಗಳನ್ನು ಕೊಡುತ್ತಾನೆ. ಉದಾಹರಣೆಗೆ ಶನಿ ಎರಡನೇ ಮನೆಯಲ್ಲಿ ಮೇಷಲಗ್ನವಾಗಿ ವೃಷಭದಲ್ಲಿದ್ದರೂ ಸಹ ಶನಿ ಮೇಷಲಗ್ನಕ್ಕೆ ಆಯುವಿನಲ್ಲಿ ಫಾರ್ಮುಲಾ ಇದೆ. ಮೇಷಲಗ್ನಕ್ಕೆ 90 ವರ್ಷ ಆಯುಸ್ಸನ್ನು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಶನಿ 90 ವರ್ಷ ಆಯುಸ್ ಕೊಟ್ಟಾಗ ಮೇಷಲಗ್ನಕ್ಕೆ 45ರ ಮೇಲೆ ಯೋಗವನ್ನು ಕೊಡುತ್ತಾನೆ. ಅಂದರೆ 40 ವರ್ಷ ಮುಗಿದ ಮೇಲೆ ಮೇಷಲಗ್ನಕ್ಕೆ 90 ವರ್ಷ ಆಯುಸ್ಸನ್ನು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಶನಿ 90 ವರ್ಷ ಆಯುಸ್ ಕೊಟ್ಟಾಗ ಮೇಷಲಗ್ನಕ್ಕೆ 45ರ ಮೇಲೆ ಯೋಗವನ್ನು ಕೊಡುತ್ತಾನೆ. ಅರ್ಧ ಆಯು ಮುಗಿದ ಮೇಲೆ ತಾನು ಯೋಗವನ್ನು ಕೊಡುತ್ತಾನೆ ಶನಿಯು. ಹಾಗೆಯೇ ವೃಷಭ ರಾಶಿಯವರಿಗೆ 40 ವರ್ಷ ಮುಗಿದ ಮೇಲೆ ಯೋಗವು ಪ್ರಾರಂಭವಾಗುತ್ತದೆ. 75 ವರ್ಷ ಮಿಥುನ ಲಗ್ನಕ್ಕೆ 75 ವರ್ಷ ಅಂದರೆ 37.5 ವರ್ಷ ಮುಗಿದ ಮೇಲೆ ಯೋಗ ಸ್ಟಾರ್ಟ್ ಆಗುತ್ತದೆ. ಕಟಕ ಲಗ್ನಕ್ಕೆ 90 ವರ್ಷ ಕಟಕ ಲಗ್ನಕ್ಕೆ 45 ವರ್ಷವಾದ ಮೇಲೆ ಯೋಗ ಪ್ರಾರಂಭವಾಗುತ್ತದೆ. ಸಿಂಹ ಲಗ್ನಕ್ಕೆ 80 ವರ್ಷ 80 ವರ್ಷ 40 ವರ್ಷ ಮುಗಿದ ನಂತರ ಯೋಗ ಪ್ರಾರಂಭವಾಗುತ್ತದೆ. ಕನ್ಯಾ ಲಗ್ನಕ್ಕೆ 77 ವರ್ಷ 77 ವರ್ಷ 77ರಲ್ಲಿ ಅರ್ಧ 38.5 ವರ್ಷ ಮುಗಿದ ನಂತರ ಯೋಗ. ಆ ವಯಸ್ಸಿನಲ್ಲಿ ನಿಮಗೆ ಆ ದಶ ಪ್ರಾರಂಭವಾದರೆ ಉತ್ತಮ ಯೋಗಗಳನ್ನು ಕೊಡುತ್ತದೆ. ತುಲಾ ಲಗ್ನಕ್ಕೆ 82 ವರ್ಷ ಆಯುವನ್ನು ಕೊಡಲಾಗಿದೆ. ಅಂದರೆ 41 ವರ್ಷ ಮುಗಿದ ನಂತರ ಯೋಗವು ಪ್ರಾರಂಭವಾಗುತ್ತದೆ. ವೃಶ್ಚಿಕ ಲಗ್ನಕ್ಕೆ 90 ವರ್ಷ 45 ವರ್ಷ ಮುಗಿದ ನಂತರ ವೃಶ್ಚಿಕ ಲಗ್ನಕ್ಕೆ ಯೋಗವು ಪ್ರಾರಂಭವಾಗುತ್ತದೆ. ಧನುಸುವಿಗೆ 70 ವರ್ಷ 35ರ ನಂತರ ಯೋಗವು ಪ್ರಾರಂಭವಾಗುತ್ತದೆ. ಮಕರಕ್ಕೆ 75 37.5 ವರ್ಷ ಮುಗಿದ ನಂತರ ಯೋಗವು ಪ್ರಾರಂಭವಾಗುತ್ತದೆ. ಕುಂಭಕ್ಕೆ 80 ವರ್ಷ ಆಯುಸ್ಸು. ಕುಂಭ ಲಗ್ನದವರಿಗೆ 80 ವರ್ಷ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಯುಸ್ಸನ್ನು ಕೊಟ್ಟಿದ್ದಾರೆ. 80 ಅಂದರೆ 40 ಮುಗಿದ ನಂತರ ಯೋಗವು ಪ್ರಾರಂಭವಾಗುತ್ತದೆ. ಮೀನ ಲಗ್ನಕ್ಕೆ 100 ವರ್ಷ ಆಯುವನ್ನು ಕೊಟ್ಟಿರುವುದರಿಂದ 50ರ ನಂತರ ಮೀನ ಲಗ್ನದವರಿಗೆ ಶನಿಯು ಯೋಗವನ್ನು ಕೊಡುತ್ತಾನೆ. ಶನಿ ಗ್ರಹ ಶುಭವಾಗಿದ್ದು ಶುಭ ಗ್ರಹಗಳ ದೃಷ್ಟಿ ಇದ್ದಲ್ಲಿ ಉತ್ತಮ ಯೋಗವನ್ನು ಕೊಡುತ್ತಾನೆ. ಉದಾಹರಣೆಗೆ ಶನಿ ಎರಡನೇ ಮನೆಯಲ್ಲಿ ಮೇಷಲಗ್ನವಾಗಿ ವೃಷಭದಲ್ಲಿದ್ದರೂ ಸಹ ಉತ್ತಮವಾಗಿ ಫಲಗಳನ್ನು ಕೊಡುತ್ತಾನೆ. ಅಥವಾ ಕನ್ಯಾ ಲಗ್ನವಾಗಿ ತುಲಾ ರಾಶಿಯಲ್ಲಿದ್ದರೂ ಇವರು ಮಾತನಾಡುವ ಕೆಲಸ, ಲಾಯರ್ಗಳು, ಬ್ರೋಕರು, ಕಮಿಷನ್ ಏಜೆಂಟ್ ಈ ತರಹದ ವಿಷಯಗಳಲ್ಲಿ, ಮಾರ್ಕೆಟಿಂಗ್ ಈ ತರಹದ ವಿಷಯಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತಾರೆ. ಮತ್ತು ಶನಿ ಎರಡನೇ ಮನೆ ಇರುವುದರಿಂದ ಬೇಕಾದ ಸೌಕರ್ಯಗಳು, ವಸತಿ, ಮನೆ, ವಾಹನ ಎಲ್ಲವನ್ನೂ ಸಹ ಎರಡನೇ ಮನೆಯಿಂದ ಶನಿ ಕೊಡುತ್ತಾನೆ. ಆದರೆ ಶನಿ ಒಂಟಿಯಾಗಿದ್ದಲ್ಲಿ ಉತ್ತಮ ಫಲಗಳನ್ನು ಕೊಡುತ್ತಾನೆ. ಶನಿಗೆ ಗುರುವಿನ ದೃಷ್ಟಿ, ಶುಭ ಗ್ರಹಗಳ ದೃಷ್ಟಿ ಇರಬೇಕು. ಆದರೆ ಶುಭ ಗ್ರಹಗಳ ದೃಷ್ಟಿ ನೇರವಾದ ದೃಷ್ಟಿ ಇದ್ದಲ್ಲಿ ಇದು ನಡೆಯುವುದಿಲ್ಲ. ಯಾಕೆಂದರೆ ನೇರವಾದ ದೃಷ್ಟಿ 180 ಡಿಗ್ರಿ ಆಸ್ಪೆಕ್ಟ್. ಇದು ಆಸ್ಪೆಕ್ಟ್ ಯಾವಾಗಲೂ ನೆಗೆಟಿವ್ ಆಸ್ಪೆಕ್ಟ್ ಎಂದು ಹೇಳಿದ್ದೇನೆ. ಕೆಲವು ಗ್ರಹಗಳಿಗೆ ಇದು ಶುಭ ದೃಷ್ಟಿಯಾದರೂ ಶನಿ 7ನೇ ಮನೆಯ ಸಮಸಪ್ತಕದಿಂದ ನೇರವಾಗಿ ಶುಭ ಗ್ರಹವನ್ನು ನೋಡಿದಾಗ ಅದೇ ದೃಷ್ಟಿಯಿಂದ ಶನಿಯು ಸಹ ಸಪ್ತಮ ದೃಷ್ಟಿಯಿಂದ ಆ ಗ್ರಹವನ್ನು ನೋಡುವುದರಿಂದ ಆ ಗ್ರಹದ ಶುಭತ್ವವು ಕೆಡುತ್ತದೆ. ಆದರೆ ವಿಶೇಷ ದೃಷ್ಟಿಗಳಿಂದ ನೋಡಿದಾಗ ಗುರುವು ಪಂಚಮ ದೃಷ್ಟಿ ಅಥವಾ 9ನೇ ದೃಷ್ಟಿ, ನವಮ ದೃಷ್ಟಿಯಿಂದ ಶನಿಯನ್ನು ನೋಡಿದಾಗ ಶನಿಗೆ ಶುಭತ್ವ ಬರುತ್ತದೆ. ಉದಾಹರಣೆಗೆ ತುಲಾ ರಾಶಿಯಲ್ಲಿ ಶನಿ ಇದ್ದಾಗ ಮಿಥುನದಲ್ಲಿ ಗುರುವಿದ್ದು ತುಲಾ ರಾಶಿಯಲ್ಲಿರುವ ಶನಿಯನ್ನು ಪಂಚಮ ದೃಷ್ಟಿಯಿಂದ ನೋಡಿದಾಗ ಶನಿಗೆ ಶುಭ ಬರುತ್ತದೆ. ಹಾಗೆಯೇ ಶುಭ ಗ್ರಹವಾದರೂ ಸೈನ್ ಡಿಸ್ಪಾಸಿಟರ್ ಶುಕ್ರ, ತುಲಾ ರಾಶಿ ಅಧಿಪತಿ ಶುಕ್ರ ಮೀನ ರಾಶಿಯಲ್ಲಿದ್ದರೆ, ಎಕ್ಸಾಲ್ಟೇಷನ್ ಆಗಿದ್ದರೆ ಅಥವಾ ಸ್ವಕ್ಷೇತ್ರಗಳಲ್ಲಿದ್ದರೆ ಅಥವಾ
ಅಥವಾ ಶುಭ ಗ್ರಹಗಳ ಮನೆಗಳಲ್ಲಿದ್ದರೆ ಶುಭ ಫಲಗಳು ದೊರೆಯುತ್ತವೆ. ಇಲ್ಲಿ ಒಂದು ಎಕ್ಸಾಂಪಲ್ ಚಾರ್ಟ್ ಅನ್ನು ಕೊಡ್ತೇನೆ. ಶನಿ ವೃಷಭ ರಾಶಿಯಲ್ಲಿದ್ದಾನೆ, ಆದರೆ ಗುರುವು 9ನೇ ದೃಷ್ಟಿಯಿಂದ ನೋಡುತ್ತಿದ್ದಾನೆ. ಶನಿಗೆ ಶುಭತ್ವ ಬಂತು. ಶನಿಯು 2ನೇ ಮನೆಯಲ್ಲಿದ್ದರೂ ಸಹ ಉತ್ತಮ ಫಲಗಳನ್ನು ಶನಿಯು ಕೊಡುತ್ತಾನೆ. ಬೇಕಾದ ವಸತಿ ಮತ್ತು ಬೇಕಾದ ಸೌಕರ್ಯಗಳು, ಸಲಕರಣೆಗಳು ಮತ್ತು ಉತ್ತಮವಾದ ವಾಹನ, ಮನೆ, ಭೂಮಿ, ಕೃಷಿ ಜಮೀನು ಎಲ್ಲ ಸಹ ಶನಿಯು ದಯಪಾಲಿಸುತ್ತಾನೆ. 2ನೇ ಮನೆಯಲ್ಲಿದ್ದು ಶನಿಯು ಮಾತಿನಿಂದ ಹೊಡೆತಕ್ಕಂತಹ ಕೆಲಸಗಳು, ಮಾರ್ಕೆಟಿಂಗ್ ಮತ್ತು ಲಾಯರ್ಗಳು ಮತ್ತು ಕಮಿಷನ್ ಏಜೆಂಟ್ಸ್, ಈ ತರಹ ಮಾತಿನಿಂದ ನಡೀತಕ್ಕಂಥ ಕನ್ಸಲ್ಟೆನ್ಸಿ, ಕೌನ್ಸಲಿಂಗ್, ಈ ತರಹದ ವಿಷಯಗಳು ಇಂದ ಉತ್ತಮವಾದ ಸಾಧನೆಯನ್ನು ಮಾಡುತ್ತಾನೆ. ಮತ್ತು ಯಾವುದೇ ಕೆಲಸಗಳಲ್ಲಿದ್ದರೂ ಸಹ ಉತ್ತಮವಾದ ಪ್ರಗತಿಯನ್ನು ಶನಿ ಕೊಡುತ್ತಾನೆ. ಆದರೆ ಶನಿಯು ಪಾಪಗ್ರಹಗಳ ಸಂಬಂಧ ಬಂದಲ್ಲಿ ಈ ಫಲಗಳು ಇರುತ್ತವೆ ಎಂದು ಹೇಳಲು ಬರುವುದಿಲ್ಲ. ಶನಿಗೆ ರಾಹುವಿನ ದೃಷ್ಟಿ ಅಥವಾ ಕುಜನ ದೃಷ್ಟಿ ಸಂಬಂಧ ಇರಬಾರದು. ಹೀಗಿದ್ದಲ್ಲಿ ಉತ್ತಮ ಫಲಗಳು ದೊರೆಯುತ್ತವೆ. ಎಕ್ಸಾಂಪಲ್ ಚಾರ್ಟ್ ಅನ್ನು ಕೊಡ್ತಾ ಇದ್ದೇನೆ. 2 ಎಕ್ಸಾಂಪಲ್ ಚಾರ್ಟ್ ಕೊಡ್ತೇನೆ. ಶನಿಯು ತುಲಾ ರಾಶಿಯಲ್ಲಿದ್ದು 5ನೇ ದೃಷ್ಟಿಯಿಂದ ಶನಿಯನ್ನು ನೋಡುತ್ತಿದ್ದಾನೆ. ಶನಿಯು ಕನ್ಯಾ ಲಗ್ನಕ್ಕೆ, ಶನಿಯು ದ್ವಿತೀಯದಲ್ಲಿ ಎಕ್ಸಾಲ್ಟೇಷನ್ ಆಗಿ ಗುರುವು ನೋಡುವುದರಿಂದ ನ್ಯಾಯಸ್ಥಾನಗಳಲ್ಲಿ ತುಲಾ ರಾಶಿ ತೋರಿಸುವಂತಹ ಚಿಹ್ನೆ ತಕ್ಕಡಿ. ಈ ತಕ್ಕಡಿ ಯಾವ ತರಹದ ಚಿಹ್ನೆಯನ್ನು ತೋರಿಸುತ್ತದೋ ಆ ನ್ಯಾಯಯುತವಾದ ಸ್ಥಾನಗಳಲ್ಲಿ ಇರುತ್ತಾರೆ. ಅಥವಾ ಕಮಿಷನ್ ಏಜೆಂಟ್ಸ್ ಮತ್ತು ವ್ಯಾಪಾರ ಮಾಡುವವರು, ಜನರಲ್ ಸ್ಟೋರ್ಸ್, ಈ ತರಹದ ಮಾತಿನಿಂದ ನಡೀತಕ್ಕಂತಹ ಕಮಿಷನ್, ಬ್ರೋಕರ್ ಏಜೆನ್ಸಿ, ಕೌನ್ಸಲಿಂಗ್, ಈ ತರಹದ ವಿಷಯಗಳು ಬರುತ್ತವೆ. ಮಧ್ಯಸ್ಥಿಕೆ ವಹಿಸುವಂತಹ ತುಲಾರಾಶಿಗೆ ಶನಿಯು ಅತ್ಯಂತ ಶುಭಗ್ರಹನಾಗಿ ಉತ್ತಮ ಫಲಗಳನ್ನು ಕೊಡುತ್ತಾನೆ. ಯಾಕೆಂದರೆ ಒಂದು ಕೋನ ಮತ್ತು ಒಂದು ಕೇಂದ್ರ, ಒಂದು ಕೋನದ ಅಧಿಪತಿಗಳು ಬಂದಿರುವುದರಿಂದ ಈ 2 ಲಗ್ನದವರಿಗೆ ಶನಿ ಯೋಗಕಾರಕನಾಗಿದ್ದಾನೆ. ಇದನ್ನು ಹೊರತುಪಡಿಸಿದರೂ ಸಹ 2ನೇ ಮನೆಯಲ್ಲಿ ಶುಭ ಗ್ರಹಗಳು ಮೊದಲಿನಿಂದ ಬಂದರೆ, ನಾವು ಕಾಲಪುರುಷ ರಾಶಿಯ ತತ್ವದಿಂದ ಬಂದಾಗ ವೃಷಭ, ಕನ್ಯಾ, ಮಿಥುನ, ಹಾಗೆ ಕಟಕ, ಕನ್ಯಾ, ತುಲಾ, ಧನಸ್ಸು, ಮೀನ, ಇಷ್ಟು ರಾಶಿಗಳು. ಕಟಕದಲ್ಲಿದ್ದಾಗ ಚಂದ್ರನು ಪಾಪಗ್ರಹಗಳ ಜೊತೆ ಸೇರಿದಾಗ ಪಾಪಯುತನಾಗುತ್ತಾನೆ. ಹಾಗಾಗಿ ಬುಧನು ಸಹ ಯಾವ ಗ್ರಹದೊಂದಿಗೆ ಸೇರಿದರೆ ಆ ಗ್ರಹದ ಗುಣಗಳನ್ನು ತನ್ನದೇ ಗುಣಗಳಾಗಿ ತೆಗೆದು ಫಲಗಳನ್ನು ಕೊಡುವಂತಹ ಗ್ರಹ ಬುಧನು ಉತ್ತಮವಾಗಿದ್ದಲ್ಲಿ ಮಿಥುನ ಮತ್ತು ಕನ್ಯಾ ರಾಶಿಗಳಲ್ಲಿ 2ನೇ ಮನೆಯಾಗಿ ಶನಿ ಇದ್ದಾಗ ರಾಶಿಯಾಧಿಪತಿ ಶುಭ ಗ್ರಹಗಳ ದೃಷ್ಟಿ ಅಥವಾ ಶುಭ ಗ್ರಹಗಳ ಇಲ್ಲದೆ ಮಕರ, ಕುಂಭ ರಾಶಿ ಹೊರತುಪಡಿಸಿ ಧನುಸ್ಸು, ಮೀನ, ತುಲಾ ಹೀಗೆ ಶುಭ ಗ್ರಹಗಳ ಮನೆಗಳಲ್ಲಿದ್ದಾಗ ಶುಭತ್ವವನ್ನು ಹೊಂದಿ ರಾಶಿಯಾಧಿಪತಿ ಶುಭವಾಗಿದ್ದಲ್ಲಿ ಶನಿಯು ಸಹ ಉತ್ತಮವಾಗಿ ಫಲಗಳನ್ನು 2ನೇ ಮನೆಯಲ್ಲಿರುವ ಶನಿ ಒಳ್ಳೆಯ ಯೋಗವನ್ನು ಕೊಡುತ್ತಾನೆ. ಆದರೆ ಇದು ಜ್ಯೋತಿಷಿಗಳು ಮಾರಕ ಸ್ಥಾನ ಎಂದು ಹೇಳುತ್ತಾರೆ. ನಿಜ, ಇದು ಮಾರಕ ಸ್ಥಾನ. ಇದು ತುಂಬಾ ಸೂಕ್ಷ್ಮ ವಿಚಾರ. 2ನೇ ಮನೆ ಎನ್ನುವುದು 8ನೇ ಮನೆ ಯಾವುದೇ ಲಗ್ನಕ್ಕೆ 8 ರಿಂದ 8 3ನೇ ಮನೆಯಾಗುತ್ತದೆ. ಅದು ಸಹ ಆಯುವನ್ನು ತೋರಿಸುವಂತಹ ಸ್ಥಾನ. ಆ ಆಯುವಿಗೆ ಹಿಂದಿನ ಮನೆ 2ನೇ ಮನೆಯಾಗುತ್ತದೆ. 7 ಅಥವಾ 7, 2 ಈ 2 ಸ್ಥಾನಗಳು ಮಾರಕ ಸ್ಥಾನ. ಮರ್ಮವನ್ನು ಯಾರು ಭೇದಿಸಲಾಗಿಲ್ಲ. ತುಂಬಾ ಸೂಕ್ಷ್ಮ ವಿಚಾರ. ಹಾಗಾಗಿ ಶನಿಯು 2ನೇ ಮನೆಯಲ್ಲಿದ್ದಾಗ ಒಳ್ಳೆ ಫಲಗಳನ್ನೇ ಕೊಡುತ್ತಾನೆ. ಇದು ತುಂಬಾ ಜಾತಕಗಳಲ್ಲಿ ಉತ್ತಮ ಫಲಗಳು ಕೊಟ್ಟಿದೆ. ಆದರೆ ಕೆಲವೊಂದು ಸ್ವಭಾವಗಳಲ್ಲಿ ಸ್ವಲ್ಪ ಮಾತಿನಿಂದ ಸ್ವಲ್ಪ ಕಿರಿಕಿರಿ ಸಹ ಆಗುತ್ತದೆ. ತುಂಬಾ ಕಠಿಣವಾಗಿರುತ್ತದೆ ಅವರು ಮಾತನಾಡುವುದು, ಆದರೆ ನ್ಯಾಯಯುತವಾಗಿರುತ್ತದೆ. ಹೀಗಾಗಿ ಆಯುವನ್ನು ತೋರಿಸುವಂತಹ ಸ್ಥಾನ. ಆ ಆಯುವಿಗೆ ಹಿಂದಿನ ಮನೆ 2ನೇ ಮನೆಯಾಗುತ್ತದೆ. 7 ಅಥವಾ 2 ಈ 2 ಸ್ಥಾನಗಳು ಮಾರಕ ಸ್ಥಾನ. ಇದು ಮರ್ಮವನ್ನು ಯಾರು ಭೇದಿಸಲಾಗಿಲ್ಲ. ಇದು ತುಂಬಾ ಸೂಕ್ಷ್ಮ ವಿಚಾರ. ಹಾಗಾಗಿ ಶನಿಯು 2ನೇ ಮನೆಯಲ್ಲಿದ್ದಾಗ ಒಳ್ಳೆ ಫಲಗಳನ್ನೇ ಕೊಡುತ್ತಾನೆ. ಇದು ತುಂಬಾ ಜಾತಕಗಳಲ್ಲಿ ಉತ್ತಮ ಫಲಗಳು ಕೊಟ್ಟಿದೆ. ಆದರೆ ಕೆಲವೊಂದು ಸ್ವಭಾವಗಳಲ್ಲಿ ಸ್ವಲ್ಪ ಕಿರಿಕಿರಿ ಸಹ ಆಗುತ್ತದೆ. ತುಂಬಾ ಕಠಿಣವಾಗಿರುತ್ತದೆ ಅವರು ಮಾತನಾಡುವುದು, ಆದರೆ ನ್ಯಾಯಯುತವಾಗಿರುತ್ತದೆ. ಹೀಗಾಗಿ ಏನಾದರೂ ಈ ವಿಡಿಯೋ ಬಗ್ಗೆ ಪ್ರಶ್ನೆಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ. ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ. ನಮಸ್ಕಾರ. ಬಜ್ಜ ಶಿವಪ್ರಕಾಶ್, ಅಸ್ಟ್ರೋ ವಾಸ್ತು, ಬೆಂಗಳೂರು.